ಜೈಲಿನಿಂದ ಹೊರಬಂದ ಬಳಿಕ ಡಚ್ಚುಗೆ ಬರ್ತ್ಡೇ ಸಂಭ್ರಮ. ಫ್ಯಾನ್ಸ್ ಜೊತೆ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ಡಿ ಬಾಸ್. ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿ ಜಾಮೀನಿನ ಮೇಲೆ ಹೊರಬಂದ ಬಳಿಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇದು ಮೊದಲ ಹುಟ್ಟುಹಬ್ಬವಾಗಿದ್ದು ಜನ್ಮದಿನದ ಸಂಭ್ರಮದಲ್ಲಿದ್ದಾರೆ. ಸ್ಯಾಂಡಲ್ವುಡ್ ನಟ ನಟಿಯರು ಫ್ಯಾನ್ಸ್ಗಳಿಂದ ದರ್ಶನ್ಗೆ ಶುಭಾಶಯಗಳು ಹರಿದು ಬರ್ತಾವೆ. ಆದರೆ ಈ ಬಾರಿ ಅನಾರೋಗ್ಯದ ಕಾರಣ ಫ್ಯಾನ್ಸ್ ಜೊತೆ ಡಚ್ಚು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ. ಇದು ಅಭಿಮಾನಿಗಳಲ್ಲಿ ಬೇಸರ ಮೂಡಿದ್ರೂ ಕೂಡ ಸಂಭ್ರಮ ಮಾತ್ರ ಕಡಿಮೆಯಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫೋಟೋ, ವಿಡಿಯೋ ಶೇರ್ ಮಾಡಿಕೊಂಡು ಶುಭಾಶಯಗಳನ್ನು ತಿಳಿಸುವ ಮೂಲಕ ಪೋಸ್ಟ್ ಮಾಡ್ತಿದ್ದಾರೆ. ಇನ್ನು ಕಳೆದ 7-8 ತಿಂಗಳಿನಿಂದ ಬದುಕಿನಲ್ಲಿ ಏರಿಳಿತಗಳನ್ನ ನೋಡಿರುವ ದರ್ಶನ್ಗೆ ಈ ವರ್ಷ ಹುಟ್ಟುಹಬ್ಬ ದರ್ಶನ್ ಪಾಲಿಗೆ ಅತ್ಯಂತ ಮಹತ್ವದಾಗಿದೆ. ಡಚ್ಚು ಹುಟ್ಟುಹಬ್ಬದ ಅಂಗವಾಗಿ ಪತ್ನಿ ವಿಜಯಲಕ್ಷ್ಮಿ ಕಾಮನ್ ಡಿಪಿಯನ್ನ ಬಿಡುಗಡೆ ಮಾಡಿದ್ದಾರೆ. ಈ ಡಿಪಿಯಲ್ಲಿ ದರ್ಶನ್ ಅವರ ದೊಡ್ಡ ಕಟೌಟ್ನ ಚಿತ್ರವಿದ್ದು, ಚಿತ್ರದಲ್ಲಿ ಅಭಿಮಾನಿಗಳೆಡೆ ಡಚ್ಚು ಕೈ ಬೀಸುತ್ತಿದ್ದಾರೆ. ಅಲ್ಲದೆ ಕಟೌಟ್ ಹಿಂದೆ ಹಲವು ಅಂಗಡಿಗಳಿದ್ದು ಆ ಶಾಪ್ಗಳಿಗೆ ದರ್ಶನ್ ಹೆಸರಿಟ್ಟಿರುವುದು ವಿಶೇಷವಾಗಿದೆ. ಪತ್ನಿ ವಿಜಯಲಕ್ಷ್ಮಿ ಬಿಡುಗಡೆ ಮಾಡಿರೋ ಕಾಮನ್ ಡಿಪಿಗೆ ಕಟ್ಟು ಹಾಕಿಸಿ ಅದರೊಟ್ಟಿಗೆ ನಟ ಧನ್ವೀರ್ ಫೋಟೋ ತೆಗೆಸಿಕೊಂಡಿದ್ದಾರೆ. ಈ ಫೋಟೋವನ್ನ ಧನ್ವೀರ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದು, ದರ್ಶನ್ ಮತ್ತೆ ಹಳಿಯ ಫಾರ್ಮ್ನೊಂದಿಗೆ ಪ್ರೇಕ್ಷಕರ ಎದುರು ಬರಲಿದ್ದಾರೆ ಎಂಬ ವಿಶ್ವಾಸ ಇದೆ ಎಂದು ಬರೆದುಕೊಂಡಿದ್ದಾರೆ. ಇತ ದರ್ಶನ್ ಹುಟ್ಟುಹಬ್ಬಕ್ಕೆ ಡಚ್ಚು ಪ್ರಾಣ ಸ್ನೇಹಿತೆ ನಟಿ ರಕ್ಷಿತಾ ಪ್ರೇಮ ಸ್ಪೆಷಲ್ ವಿಶ್ ಮಾಡಿದ್ದಾರೆ. ಇಂದು ನನ್ನ ಪ್ರಾಣ ಸ್ನೇಹಿತ ದರ್ಶನ್ ಹುಟ್ಟುಹಬ್ಬವಾಗಿದೆ. ಹೀಗಾಗಿ ಈ ದಿನ ತುಂಬಾ ವಿಶೇಷವಾದ ದಿನವಾಗಿದೆ. ನನಗೆ ಕಷ್ಟವಾದ ದಿನಗಳನ್ನ ಸುಲಭಗೊಳಿಸಿದ್ದಾರೆ. ಜೀವನದ ಸುತ್ತ ದರ್ಶನ್ ಇರುವಾಗ ಬದುಕು ಚೆನ್ನಾಗಿ ನಡೀತಾ ಇರುತ್ತೆ. ನಿಮ್ಮ ಮುಂದೆ ಅದ್ಭುತವಾದ ವರ್ಷಗಳು ಇದ್ದು ಎಲ್ಲದರಲ್ಲೂ ಯಶಸ್ಸು ಕಾಣಬೇಕೆಂದು ರಕ್ಷಿತಾ ಪ್ರೇಮ್ ಹಾರೈಸಿದ್ದಾರೆ. ಇನ್ನು ಡಚ್ಚು ಬರ್ತ್ಡೇ ಅನ್ನ ಫ್ಯಾನ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಅಂತ ಬೇಸರ ಇದ್ರೂ ಕೂಡ ಸೆಡಗರ ಮಾತ್ರ ಕಮ್ಮಿಯಾಗಿಲ್ಲ. ಯಾಕಂದ್ರೆ ಅಭಿಮಾನಿಗಳ ಸಂಭ್ರಮವನ್ನ ಜಾಸ್ತಿ ಮಾಡಲು ಡಚ್ಚು ಹುಟ್ಟುಹಬ್ಬದಂದೇ ದಿ ಡೆವಿಲ್ ಸಿನಿಮಾದ ಟೀಸರ್ ಅನ್ನ ರಿಲೀಸ್ ಆಗಿದೆ. ಈ ಸಿನಿಮಾದ ಮೇಲೆ ಅಭಿಮಾನಿಗಳು ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ದು, ಟೀಸರ್ ಮೂಲಕ ಅಭಿಮಾನಿಗಳ ನಿರೀಕ್ಷೆಯನ್ನ ಡಬಲ್ ಮಾಡಲಾಗಿದ್ದು, ಟೀಸರ್ ನೋಡಿ ಫ್ಯಾನ್ಸ್ ಫುಲ್ ಖುಷಿ ಪಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.